ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ KA ಕಡೆಯಿಂದ 2 ಅಪ್ಡೇಟ್ಸ್ ಬಂದಿದೆ ಅಫಿಷಿಯಲ್ ಆಗಿ. ಅದರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ತುಂಬ ದಿನದಿಂದ ಈ ಒಂದು ಅಪ್ಡೇಟ್ಗೆ ನೀಟ್ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ರಿ. ಬಟ್ ಈಗ ಆ ಒಂದು ಅಪ್ಡೇಟನ್ನು ನಮ್ಮ KA ಕಡೆಯಿಂದಾನೇ ತಿಳಿಸಿರ್ತಕ್ಕಂಥದ್ದು. ಸೊ ಆಫಿಷಿಯಲ್ ಸ್ಲೈಡ್ ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ. ಆಮೇಲೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಇಲ್ಲಿ ನೋಡ್ತಿದ್ರಾ, UG ನೀಟ್ ರೋಲ್ ನಂಬರ್ ಎನ್ರೋಲ್ಮೆಂಟ್ ನೋಟ್ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ನೀಟ್ ರೋಲ್ ನಂಬರನ್ನು ಎನ್ರೋಲ್ಮೆಂಟ್ ಮಾಡೋದಕ್ಕೆ ಲಿಂಕನ್ನು ಸಹ ಬಿಡುಗಡೆ ಮಾಡಲಾಗಿದೆ. ಈ 2 ಅಪ್ಡೇಟನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಇಲ್ಲಿ ನೋಟ್ ಅಂತ ಹೇಳಿ ಕೊಟ್ಟಿದ್ರಲ್ಲ, ಸೊ ಇದರ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈಗ ನಾವು ತಿಳ್ಕೊತಾ ಹೋಗೋಣ. ಆಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ನೀವೀಗ ಸ್ಲೈಡ್ಸ್ ಮುಖಾಂತರ ತಿಳ್ಕೊಬೋದಾಗಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ ಇಲ್ಲಿ ಇನ್ಫಾರ್ಮೇಷನ್ ತಿಳಿಸಿರ್ತಕ್ಕಂಥದ್ದು. ನೋಡಿ, ಈಗಾಗಲೇ UGCT 2025ಕ್ಕೆ ಈಗಾಗಲೇ ನೋಂದಣಿ ಮಾಡಿರುವ ಅಭ್ಯರ್ಥಿಗಳು UG ನೀಟ್ 2025ಕ್ಕೆ ರೋಲ್ ನಂಬರ್ ಎಂಟ್ರಿ ಮಾಡಿದ್ರೆ ಸಾಕಾಗುತ್ತೆ. ಹೊಸದಾಗಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ. ದಿನಾಂಕ 5/7/2025ರಿಂದ 8/7/2025 ಒಳಗಡೆ ವೇಳಾಪಟ್ಟಿಯನ್ನು ಇಲ್ಲಿ ಪ್ರಕಟಣೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನನ್ನು ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಡೌನ್ಲೋಡಿಂಗ್ ಆಫ್ ವೆರಿಫಿಕೇಷನ್ ಸ್ಲಿಪ್. UGCT 2025ಕ್ಕೆ ಈಗಾಗಲೇ ನೋಂದಣಿ ಮಾಡಿರುವ ಅರ್ಹ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಗದಿಪಡಿಸಿದ ಲಿಂಕ್ನಲ್ಲಿ ನೀಟ್ ರೋಲ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಅದಾದಮೇಲೆ ಮುದ್ರಿತವಾಗಿರುವ ನೀಟ್ ರೋಲ್ ನಂಬರನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ನೀವು. ನಂತರ UG ವೆರಿಫಿಕೇಷನ್ ಸ್ಲಿಪ್ಪನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಈಗಾಗಲೇ ದಾಖಲಿಸಿರುವ ಆನ್ಲೈನ್ ಮುಖಾಂತರ ಪರಿಶೀಲನೆ ಮಾಡಿರುವ ಹಿನ್ನೆಲೆಯಲ್ಲಿ UG ನೀಟ್ಗೆ ಪ್ರತ್ಯೇಕ ದಾಖಲೆಗಳ ಪರಿಶೀಲನೆ ಇರೋದಿಲ್ಲ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ NRI ವಾರ್ಡ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೂ ಸಹ ಇಲ್ಲಿ ಇನ್ಫಾರ್ಮೇಷನ್ ನೀಡಲಾಗಿದೆ. ಓಕೆನಾ. ಸೊ ಇಲ್ಲಿ ಓನ್ಲಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಕ್ಲೇಮ್ಡ್ ಇನ್ ದ UGCT ಅಪ್ಲಿಕೇಶನ್ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. UGCT 2025 ಅರ್ಜಿಯಲ್ಲಿ NRI ಕ್ಲೈಮ್ ಇರುವ ಎಲ್ಲ ಅಭ್ಯರ್ಥಿಗಳು ನೀಟ್ ರೋಲ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಕ್ಲೈಮ್ಗೆ ಸಂಬಂಧಪಟ್ಟಂತೆ ಬ್ಯಾಂಗ್ಳೂರಿರ್ತಕ್ಕಂತಹ KE ಆಫೀಸ್ಗೆ ನೀವು ವಿಸಿಟ್ ಆಗಿಬಿಟ್ಟು ಆಫ್ಲೈನ್ ವೆರಿಫಿಕೇಷನ್ಗೆ ಎಲ್ಲ ದಾಖಲೆಗಳೊಂದಿಗೆ ಸೊ ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅಫ್ಕೋರ್ಸ್ ಇಲ್ಲಿ ಡೇಟ್ ಆ್ಯಂಡ್ ಟೈಮ್ ಸೆಷನ್ಸನ್ನು ಇಲ್ಲಿ ನೀಡಿರ್ತಕ್ಕಂಥದ್ದು. ಓಕೆನಾ. ಸೊ ಆಲ್ ಇಂಡಿಯಾ ರ್ಯಾಂಕ್ ಮುಖಾಂತರ ಸೊ ಯಾವ ದಿನದಂದು ಎಷ್ಟು ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ಈ ಮಾಹಿತಿನ ನಾನು ಆ ದಿನಾಂಕಗಳು ಹತ್ತಿರ ಬಂದಂಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಸೇಂಟ್ ಜಾನ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರು, ಇದಕ್ಕೆ ಸಂಬಂಧಪಟ್ಟಂಥ ಕ್ಯಾಟಗರಿ 2 to ಕ್ಯಾಟಗರಿ 8 ರಿಸರ್ವೇಷನ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೂ ಸಹ ವಿದ್ಯಾರ್ಥಿಗಳು ಕ್ಲೈಮ್ ಮಾಡೋ ರೀತಿ ಇದ್ದರೆ ಸೊ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೇಂಟ್ ಜಾನ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರು ಕ್ಯಾಟಗರಿ 2 to ಕ್ಯಾಟಗರಿ 8 ಕ್ಲೈಮ್ ಮಾಡಿರುವ ಎಲ್ಲ ಅಭ್ಯರ್ಥಿಗಳು ಸೊ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಆಫ್ಲೈನ್ ವೆರಿಫಿಕೇಷನ್ಗೆ ದಿನಾಂಕ 9/7/2020 ಅಥವಾ 10/7/2025 ಮೆಡಿಕಲ್ ಕಾಲೇಜ್ ಕೌನ್ಸಿಲ್ ರೂಮ್, ಗ್ರೌಂಡ್ ಫ್ಲೋರ್, ಸೇಂಟ್ ಜಾನ್ ಮೆಡಿಕಲ್ ಕಾಲೇಜ್, ಕೋರಮಂಗಳ, ಬ್ಯಾಂಗ್ಳೂರು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ಇಲ್ಲಿ ನೀವು ದಾಖಲೆಗಳನ್ನು ತಗೊಂಡೋಗಿ ವೆರಿಫಿಕೇಷನ್ ಮಾಡಿಸ್ಬೇಕಾಗಿರುತ್ತೆ. ಅಥವಾ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸೇಂಟ್ ಜಾನ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರು ಕ್ಯಾಟಗರಿ 1 ಆ್ಯಂಡ್ ಕ್ಯಾಟಗರಿ 9 ಅಭ್ಯರ್ಥಿಗಳು ಪರಿಶೀಲನೆಗೆ ಹಾಜರಾಗಬೇಕಿಲ್ಲ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ಇನ್ನೊಂದು ಮಾಹಿತಿ ಇದೆ ಇಲ್ಲಿ, UGCT 2025ಕ್ಕೆ ನೋಂದಣಿ ಮಾಡಿರುವ UG ನೀಟ್ ಅಭ್ಯರ್ಥಿಗಳು ಮೀನ್ಸ್ UGCT ರಿಜಿಸ್ಟರ್ ಆಗಿರ್ತಕ್ಕಂತಹ UG ನೀಟ್ ವಿದ್ಯಾರ್ಥಿಗಳು 7/7/2025 ಮಧ್ಯಾಹ್ನ 1ರಿಂದ 10/7/2025 ಬೆಳಗ್ಗೆ 11ರವರೆಗೆ ಹೊಸದಾಗಿ ಅರ್ಜಿ ಸಲ್ಲಿಸುವುದು. ಹೊಸದಾಗಿ ನೋಂದಣಿ ಮಾಡುವ ವಿಧಾನ, ಯಾವ ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕು ಮತ್ತು ಇತರೆ ವಿವರಗಳನ್ನು ಸೂಚನೆಗಳನ್ನು ಸದ್ಯದಲ್ಲೇ ಪ್ರಕಟಿಸಲಾಗುವುದು ಅಂತ ಹೇಳಿ ನಮ್ಮ KA ಕಡೆಯಿಂದ ತಿಳಿಸಿರ್ತಕ್ಕಂಥದ್ದು. ಈ ಅಪ್ಡೇಟನ್ನು ನೀಟ್ ವಿದ್ಯಾರ್ಥಿಗಳಿಗೆ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಮತ್ತು ಆಫಿಷಿಯಲ್ ನೋಟಿಫಿಕೇಷನನ್ನು ಟೆಲಿಗ್ರಾಮ್ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರುವ ಅಫಿಷಿಯಲ್ ನೋಟಿಫಿಕೇಷನ್ ಮತ್ತೊಮ್ಮೆ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.